ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವರ್. ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಭೂ ಮಾಫಿಯಾ, ಯಾರದ್ದೋ ಜಮೀನು ಯಾರೋ ಬರೆಸ್ಕೊಳ್ತಾರೆ, ಯಾರೋ ಏನೇ ಮಾಡ್ಕೊಳ್ತಾರೆ, ಯಾರೋ ಇಂಡಸ್ಟ್ರಿಯಲ್ ಏನೇ ಮಾಡ್ಕೊಳ್ತಾರೆ, ಏನೇನೋ ನಡೀತಾ ಇದೆ ಇಡೀ ಬೆಳಗಾವಿ ಜಿಲ್ಲೆ ತುಂಬ. ಗೋಕಾಕ್ ತಾಲೂಕು ಆಗಿರ್ಬೋದು, ಮುರಳಿ ತಾಲೂಕು ಆಗಿರ್ಬೋದು, ಹೊಕ್ಕೇರಿ ತಾಲೂಕು ಆಗಿರ್ಬೋದು, ಹೊಸನಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಮುಗದೊಂದು ಆಗಿರ್ಬೋದು, ಎಲ್ಲ ಕಡೆ ಇದು ನಡೀತಾ ಇದೆ. ಎಲ್ಲ ಕಡೆನೂ ಈ ತಾಲೂಕುಗಳು ಬೆಳೆದಂಗೆ, ಊರುಗಳು ಬೆಳೆದಂಗೆ, ಊರ ಬದಿಯ ಜಾಗಗಳ ಯಾರದ್ದು ಹೆಸರು ಯಾರೋ ಏರಿಸ್ಕೊಂಡಿರ್ತಾರೆ, ಏನೋ ಮಾಡಿರ್ತಾರೆ. ಇವೆಲ್ಲ ಇವತ್ತು ತನಿಖೆ ಆಗಬೇಕಾಗ್ಯದ, ಇವುಗಳೆಲ್ಲ ರೆಕಾರ್ಡ್ ಆಗಬೇಕಾಗ್ಯದ. ನೋಡ್ರಿ, ಇತ್ತೀಚೆಗೆ ನಮ್ಮ ವಿಶೇಷವಾಗಿ ತನಿಖಾ ಪತ್ರಕರ್ತರಾದಂತಹ ನಮ್ಮ ಪಾಪಗೌಡ ಪಾಟೀಲರು 2000 ಮಿಕ್ಕಿದ ಭೂಮಿ ಅದು ತಹಶೀಲ್ದಾರ್ ಏನೇ ಮಾಡ್ತಾನೆ ಅನ್ನುವಂಥ ರಿಪೋರ್ಟ್ ಕೊಟ್ಟಾಗ ಶಾಕ್ ಆಗಿ ಹೋಗ್ಬಿಡ್ತದೆ. ಹೆಂಗೆ ಕೊಟ್ಟರು ಅದನ್ನು ಮತ್ತೆ ಸಾಲನೂ ಕೊಡ್ತಾರೆ. ಇದು ಹೆಂಗೆ? ಒಂದಲ್ಲ ಎರಡಲ್ಲ, ಬೆಳಗಾವಿಯಲ್ಲಿ ಒಂದು 5 ಎಕರೆ ಜಮೀನು ಇತ್ತೀಚೆಗೆ ನಮ್ಮ ಗಡಾದವರು ಹುಡುಕಿಕೊಟ್ಟು ಅದನ್ನು ಲೋಕಾಯುಕ್ತ ತನಿಖೆಗೆ ಹಾಕ್ತಾ ಇದ್ದಾರೆ. 5 ಎಕರೆ ಮೇಲೆ ಸಮಥಿಂಗ್ ಅದ. ಅದು ಏನಪ್ಪ ಅಂದ್ರೆ ಟ್ರೈನಿಂಗ್ ಸೆಂಟರು, ಗುಂಡು ಪ್ರಾಕ್ಟೀಸ್ ಮಾಡೋ ಸೆಂಟ್ರು ಇದ್ದಿದ್ದು ಪೊಲೀಸ್ ಪಡೆ. ಅದು ಏನೇನೋ ಆಗ್ತಾ ಇರ್ತದೆ. ಊರು ಹೆಚ್ಚಾದಂಗೆ, ನಡು ಊರಾಗ ಬಂದಾಗ ಇಂಥವೆಲ್ಲ ಗದ್ದಲ ಇಂಥ ಅನೇಕ ಹುಕ್ಕೇರಿ ತಾಲೂಕಿನಲ್ಲೂ ಇಂಥ ನಡೀತಾವೆ ಅಂಥೇಳಿ ನಮ್ಮ ಇತ್ತೀಚೆಗೆ ಹುಕ್ಕೇರಿಗೆ ಭೇಟಿ ಕೊಟ್ಟಂಥ ಸ್ವತಃ ಈ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ. ನಕಲಿ ಆಧಾರ್ ಕಾರ್ಡ್ ಸೃಷ್ಟಿಸಿ ಜಮೀನು ಕಬಳಿಕೆ ಮಾಡುವಂತಹ ಭೂಗಳ್ಳರ ವಿರುದ್ಧ ಈಗಾಗಲೇ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ ಮಾಡೋದು, ಮತ್ತೇನು ಮಾಡೋದು, ಭೂಮಿಯನ್ನು ಹೊಡೆದು ಬಿಡೋದು, ಅನೇಕ ದಲಿತರ ಭೂಮಿ ಸಹಿತ ಹೊಡೆದಿದ್ದಾರೆ ಅನ್ನುವಂಥದ್ದು ಇತ್ತೀಚೆಗೆ ವರದಿ ಬರ್ತಾ ಇದ್ದಾವೆ. ಅಂಥವ್ರ ಬಗ್ಗೆ ನಾವು ಕಠಿಣ ಕ್ರಮ ತೊಗೊಂಡಿದ್ದೀವಿ ಅಂತ ನಮ್ಮ ಉಸ್ತುವಾರಿ ಸಚಿವರಾದ ಸತೀಶ್ ಅವರು ಹೇಳ್ತಾ ಇದ್ದಾರೆ. ಭಾಳ ಒಳ್ಳೆಯ ಕೆಲಸ. ಇವುಗಳನ್ನು ಕೇವಲ ತನಿಖೆ ಸರ್ಕಾರ ಸಂಸ್ಥೆಗಳು ಮಾಡೋಕ್ಕಿಂತಲೂ ಸಪ್ರೇಟಾಗಿ ಲೋಕಾಯುಕ್ತಕ್ಕೋ ಅಥವಾ CBI ಕೊಡುವಂಥದ್ದು ಭಾಳ ಅನಿವಾರ್ಯ ಅದ. ಈಗ ನೋಡ್ರಿ, 2000 ಎಕರೆ ಭೂಮಿಯ ಈ ಹಿರಿಯನಂದಿ ಭೂಮಿ ಬಗ್ಗೆ ಇದನ್ನು CBI ಕೊಡುವಂಥ ವಿಷಯ ಇದು. ಯಾಕೆಂತಂದ್ರೆ ಇವತ್ತು ಯಾರೋ ಮಾತಾಡಿದ್ರು ಅದು ರಾಜಕೀಯ ಈರ್ಷ್ಯೆ ಸಲುವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳು ಎದ್ದು ಕಾಣ್ತಾ ಇರ್ತಾವೆ. ಆದರೆ ಇವತ್ತು ವಿತ್ ಡಾಕ್ಯುಮೆಂಟರಿ ಎಲ್ಲ ತೆಗೆದು ಇವತ್ತು ಪಾಪಗೌಡ ಪಾಟೀಲ್ ತೋರಿಸ್ತಾ ಇದ್ದಾರೆ. ಹೌದಪ್ಪ, ಇದು ದೊಡ್ಡ ಭೂ ಹಗರಣ ಆಗಿದೆ ಅಂತೇಳಿ. ಅದೇ ರೀತಿಯಾಗಿ ನಮ್ಮ ಗಡಾದವರು ಅವ್ರು ನಿರಂತರವಾಗಿ ಕೆಲಸ ಮಾಡ್ತಾನೆ ಬಂದಿದ್ದಾರೆ ಇಲ್ಲಿವರೆಗೆ. ಈ ಒಂದು ಭೂ ಮಾಫಿಯಾದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು, ನಿರಂತರ ಹೋರಾಟಗಾರರು. ಇಂಥ ಹೋರಾಟಗಾರರು ಇನ್ನೂ ಬರಬೇಕಾಗಿದೆ ನಮ್ಮ ಸಮಾಜದಲ್ಲಿ. ಯಾಕಂದ್ರೆ ಈ ಕಳ್ಳತನ ಮಾಡುವಂಥ ಭೂಗಳ್ಳರು, ಮತ್ತಾವ ಗಳ್ಳರು, ಏನೇನು ಗಳ್ಳರ ಬಗ್ಗೆ ಎಲ್ಲ ಗಳ್ಳರು, ಅದಕ್ಕೆ ಅನುಕೂಲ ಆಗುವಂಥ ನಮ್ಮ ಸರ್ಕಾರಿ ಅಧಿಕಾರಿಗಳು. ಮೊದಲು ಸರ್ಕಾರಿ ಅಧಿಕಾರಿಗಳ ತನಿಖೆ ಆಗಬೇಕಾಗಿದೆ. ನೋಡಿ, ಇತ್ತೀಚೆಗೆ ಲೋಕ ಸಾಕಷ್ಟು ಜನ ಹಿಡಿತಾ ಇದೆ. ಕೋಟ್ಯಾವಧಿ 100 ಕೋಟಿ, 200 ಕೋಟಿ, 300 ಕೋಟಿ, 20 ಕೋಟಿ, 50 ಕೋಟಿ ಸಾಮಾನ್ಯ ಇವೆಲ್ಲ. ಅವಳನ್ನ ಎತ್ತಿ ಶ್ರೀಮಂತರ ಅಂತ ಒಬ್ಬ SDC FDC ಆಗಿದ್ದು ಸಹಿತ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಕಂದಾಯ ಇಲಾಖೆ ಅಂತೂ ಲೂಟಿಕೋರು ಸೇರಿಬಿಟ್ಟಿದ್ದಾರೆ. ಇವುಗಳೆಲ್ಲ ತನಿಖೆ ಆಗಬೇಕಾಗಿದೆ, ಸತ್ಯ ಹೊರಬರ್ಬೇಕಾಗಿದೆ. ಇದ್ರ ಮಾಲೀಕರು ಯಾರು ಅಂತ ನಿಜವಾದ ಮಾಲೀಕರಿಗೆ ಇದು ಹೋಗ್ಬೇಕಾಗಿದೆ. ಇದ್ರ ಮೇಲೆ ಮತ್ತು ನಮ್ಮ ಬ್ಯಾಂಕ್ಗಳು ಸಹ ಸಾಲ ಕೊಡ್ತಾ ಒಂದು ಸಹಿತ ಇದು ಆಶ್ಚರ್ಯ. ಯಾಕಂದ್ರೆ ಒಂದು ಲೋನ್ ಕೊಡಬೇಕಾಗಿದ್ರೆ ಒಂದು ಬ್ಯಾಂಕ್, ಅದರಾಗ ಕೋಆಪರೇಟಿವ್ ಬ್ಯಾಂಕ್ಗಳಂತ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಅದ, ರೂಲ್ಸ್ ಅದ, ಅದರೆಲ್ಲ ಮೀರಿ ಹೋಗಿಬಿಟ್ಟಿರ್ತಾವೆ. ಯಾಕಂತ ಇವತ್ತು DCC ಬ್ಯಾಂಕ್ನಲ್ಲಿ ಇದು ಇಂಥದ್ದು ಆರೋಪಗಳಿದ್ದಾವೆ. ಇವತ್ತು ಒಂದು ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತ ಮತ್ತು ಬೆಳೆದ ನಿಂತ DCC ಬ್ಯಾಂಕ್, ಬೆಳಗಾವಿ DCC ಬ್ಯಾಂಕಿನ ಬಗ್ಗೆನೂ ಆರೋಪಗಳು ನಿರಂತರ ನಡೀತಾ ಇದ್ದಾವೆ. ಮೊನ್ನೆ ನಡೀತಲ್ಲ, ನಿಮ್ಮ ಜಯಚಂದ್ರ ಶೆಟ್ಟಿ ಅವ್ರ ಬದಲಾಗೆ 125 ಕೋಟಿ ಭೂಮಿಯನ್ನು ಮೊದಲು 12 ಎಕರೆ ಮೇಲೆ ಕೊಟ್ಟರು, ಕೃಷಿ ಭೂಮಿ ಮೇಲೆ ಬಂತು. ಆಮೇಲೆ ಕಮರ್ಷಿಯಲ್ ಪರ್ಪಸ್ 4 ಎಕರೆ ಅಂತ ಹೇಳಿದ್ರು ನಮ್ಮ ಪಾರ್ಟಿ ಜಾರಕಿಹೊಳಿ ಅವರು. ನಂತರ ಅದು 5 ಎಕರೆ ಅಂತ ನಮ್ಮ ಅದನ್ನು ಸ್ಟ್ರಿಂಗ್ ಆಪ್ರೇಷನ್ ಮಾಡಿದಂಥವ್ರು. ಅದರಲ್ಲೂ ಆ ಭೂಮಿಯ ಸುತ್ತ ಶೋಧನೆ ಬೆನ್ನು ಹತ್ತಿಂತ ಪಾಪಗೌಡ ಪಾಟೀಲರು. ಅದಕ್ಕೆ ಇವತ್ತು ನಮ್ಮ ಏನಪ್ಪ ಗಡಾದವರು ಅದನ್ನು ಈಗ ಲೋಕಾಯುಕ್ತ ತನಿಖೆಗೆ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹುಕ್ಕೇರಿ ಭಾಗದಲ್ಲೂ ಅಂತ ಭೂಗಳಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಇದ್ದಾರೆ ಇವರು. ಅವ್ರು ಮೊದಲು ಹಿಡಿಬೇಕಾದ್ರೆ ಯಾರ್ದೂ ಇಲ್ಲ. ಅವರು ರಾಜಕೀಯ ಲಾಭ ಪಡ್ಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಲೋಕಲ್ ಅಲ್ಲಿಯ ಅಧಿಕಾರಿಗಳದ್ದು, ತಹಶೀಲ್ದಾರ್ ಇರ್ಬೋದು, ಇನ್ನುಳಿದವ್ರದ್ದು ಇರ್ಬೋದು, ಅಥವಾ RI ಅಂತೀವಿ ನಾವು, ರೆವೆನ್ಯೂ ಇನ್ಸ್ಪೆಕ್ಟರ್ ಅವ್ರದ್ದಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲ ಕಡೆ ಭ್ರಷ್ಟಾಚಾರ, ತುಂಬಿಕೊಂಡು ದುಡ್ಡು ಏನು ಬೇಕಾದ್ರೆ ಮಾಡುವಂಥದ್ದು, ಭೂಮಿಗಳನ್ನ ಹರಣ ಮಾಡುವಂಥದ್ದು. ಅಲ್ಲದೆ ಹುಕ್ಕೇರಿ ತಾಲೂಕಿನಲ್ಲಿ ಭೂಗಳ ಹಗರಣಗಳು ಸಾಕಷ್ಟು ಕಂಡು ಬರುತ್ತಿದ್ದು ಸ್ವತಃ ಅವರು ಹೇಳ್ತಾ ಇದ್ದಾರೆ. ನಮ್ಮ ಸತೀಶ್ ಅವರು ಏನಪ್ಪ ಹುಕ್ಕೇರಿ ತಾಲೂಕು ಭಾಳ ಕಂಡು ಬರ್ತಾ ಇದ್ದಾವೆ, ಅವ್ರನ್ನೆಲ್ಲ ತನಿಖೆ ಮಾಡಿಸ್ತೀನಿ ಅಂತ ಮಾತು. ಇಂಥ ದಂಧೆಗೆ ಕೈ ಹಾಕಿದ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಆರೋಪಗಳಿದ್ದಾವೆ. ಈಗ ನೋಡ್ರಿ, ಔದ್ರಾಮ್ ಅನ್ನುವಂಥ ತಹಶೀಲ್ದಾರ್ ಅವರು
ಈ 2,000 ಎಕರೆ ಭೂಮಿ ಏನು ಬರ್ತದೆ ನಮ್ಮ ಚಕ್ರ ಹಿರೇನಂದಿ ಭೂಮಿ ಅದ್ರಲ್ಲಿ ಅವ್ರು ಇದ್ದಾರೆ ಅನ್ನುವಂಥದ್ದು ಆರಂಭ ಹಂತದ ಪ್ರಾಥಮಿಕ ಹಂತದ ವರದಿಯಲ್ಲಿ ನಮ್ಮ ಮಿತ್ರರಾದಂಥ ಬಪ್ಪಗೌಡ ಪಾಟೀಲ್ ವಿತ್ ಡಾಕ್ಯುಮೆಂಟ್ಸ್ ತೋರಿಸ್ಕೊಡ್ತಾ ಇದ್ದಾರೆ. ಅಂದರೆ ಯಾವ ಅಧಿಕಾರಿಗಳು ಸೂಚನೆ ಇಡ್ತಾ ಇದ್ದಾರೋ ಆ ಅಧಿಕಾರಿಗಳ ಹಸ್ತಕ್ಷೇಪದ ಅನ್ನೋದು ಈಗಾಗಲೇ ಕಂಡು ಬರೋದ್ರಿಂದಾಗೆ ಇವುಗಳನ್ನ ಯಾವುದೋ ಅಧಿಕಾರಿಗಳಿಂದ ತನಿಖೆ ಮಾಡಿಸೋಗಿತ್ತು ಅದು ಆಗಬಾರ್ದು. ಅಧಿಕಾರಿಗಳಿಂದ ಇದಂತ ಸ್ಪಷ್ಟ ಮಾಡೋರು ಅವರೇ. ಯಾಕೆಂದರೆ ಮೂಲತಃ ಇದರ ಬಗ್ಗೆ ಜ್ಞಾನ ಇರುವಂಥದ್ದು ತಿಳುವಳಿಕೆ ಇರುವಂಥದ್ದು ಅಧಿಕಾರಿಗಳಿಗೆ. ಭೂಮಿ ಯಾರ್ದು ಏನು ಎಲ್ಲದೆಲ್ಲ ಇಂಚಿಂಚು ಮಾಹಿತಿ ಇರ್ತದೆ ಅವ್ರಿಗೆ. ಅವರೇ ಈ ಪಾಪ ಒಂದು ರೀತಿ ನಾವು ರಾಜಕಾರಣಿಗಳಿಗೆ ಪಾಪ ಯಾಕಂತ ಇದ್ದೀವಿ ಅಂತಂದ್ರೆ ಎಲ್ಲರಿಗೂ ಆಸೆ ಅದ ರೀ, ನಾ ಹೆಚ್ಚು ಶ್ರೀಮಂತ ಆಗಬೇಕು, ಹೆಚ್ಚು ಭೂಮಿ ಪಡ್ಬೇಕು, ಮಾಡ್ಬೇಕು. ಹಾಗೆ ಅವರು ಬಂದಿರ್ತಾರೆ ಆರಿಸಿ. ಆ ಸಂದರ್ಭದಲ್ಲಿ ಅವ್ರು ದಾರಿ ತಪ್ಪಿಸುವಂಥ ಕೆಲಸವನ್ನು ಈ ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಅಧಿಕಾರಿಗಳ ಹೊರಗಿಟ್ಟ ತನಿಖೆ ಮಾಡಿಸ್ಬೇಕಾಯ್ತು. ಯಾವುದು ಕಂಡು ಬಂದು ಹೋದ್ರಲ್ಲ, ಇದು ಭಾಳ ಮಹತ್ವದ. ಸತೀಶ್ ಅವರು ಮುಖ್ಯವಾಗಿ ಮಾಡಬೇಕಾಗಿತ್ತು. ಅಧಿಕಾರಿಗಳ ಸೂಚನೆ ನೀಡುವುದಿಲ್ಲ, ಅದು ಆಗಬಾರ್ದು ಇನ್ನು ಮುಂದೆ ಅನ್ನುವಂಥ ಸೂಚನೆ ಸರಿ. ಆದರೆ ಈಗ ಆದಂಥ ಬಗ್ಗೆ ಈಗ ಅಂತ ಗಟ್ಟಿ ಆಗಿದಂಥ ಮನವರಿಕೆ ಮಾಡಿದ್ದು ಹೇಗಾರೆ ನಮ್ಮ ಇವರಿಗೆ ಏನು ಉಸ್ತುವಾರಿ ಸಚಿವರಿಗೆ ಮನವರಿಕೆ ಆಗ್ಯದ. ಇಲ್ಲಿ ಆಗ್ಯದಪ್ಪ ಅಬ್ಬು ಹೋಗಾರನ ಇಲ್ಲೇ ಆಗ್ಯದ, ಹುಕ್ಕೇರಿಯಲ್ಲಿ ಆಗ್ಯದ, ಗೋಕಾಕ್ ತಾಲೂಕಿನಲ್ಲಿ ಆಗ್ಯದ, ಮೂಡಲಿ ತಾಲೂಕಿನಲ್ಲಿ ಆಗ್ಯದ, 200 ತಾಲೂಕುಗಳಿದ್ದಾವೆ, 15 ತಾಲೂಕುಗಳು ಇದ್ದಾವೆ, ಸಾಕಷ್ಟು ಎಲ್ಲ ಕಡೆ ಇದ್ದಾವೆ. ಈವನ್ ರಾಮದುರ್ಗ ತಾಲೂಕದಲ್ಲೂ ಇರ್ಬೋದು, ಮತ್ತೊಂದರಲ್ಲೂ ಇದ್ದಾವೆ. ಅಲ್ಲಿ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ತಹಸೀಲ್ದಾರರು, ಅಲ್ಲಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತಾರು ಇದೆಲ್ಲ ಮಾಡುವಂಥದ್ದು. ಇದು ಭೂ ಹಗರಣಗಳ ಬಗ್ಗೆ ತನಿಖೆ ಸ್ವತಂತ್ರವಾದ ಸಂಸ್ಥೆಯಿಂದ ಮಾಡಿಸ್ಬೇಕಾಗಿದೆ. ಆ ದಿಶೆಯಲ್ಲಿ ಗಡಾದವರಿಟ್ಟಂಥ ಹೆಜ್ಜೆ ಬಹಳ ಮಹತ್ವದ. ಯಾಕಂದ್ರೆ ಲೋಕಾಯುಕ್ತ ತನಿಖೆ ಮಾಡಲಿಕ್ಕೆ ಗೊತ್ತಾಗ್ತದೆ ಯಾರು ಏನು ಅಂತೇಳಿ. ಅದು ಮಾತು ಬೇರೆ, ಲೋಕಾಯುಕ್ತರಿಗೆ ಶಿಕ್ಷೆ ಕೊಡಿಸೋ ಹಕ್ಕಿಲ್ಲ. ಆದರೆ ತನಿಖೆ ಮಾಡಿ ಸರ್ಕಾರ ಮುಂದಿಡುವಂಥ ಒಂದು ಅವ್ರದ್ದು ಕರ್ತವ್ಯದ ಈಗಾಗಲೇ ಸಾಕಷ್ಟು ಇಟ್ಟಿದ್ದಾರೆ. ಲೋಕಾಯುಕ್ತರು ಇಲ್ಲಿವರೆಗೆ ಹಿಡಿದಿಟ್ಟಂಥ ಭೂಗಾಳತನದ ಹಗರಣಗಳನ್ನು ನೆನಪಿಸ್ಕೊಂಡ್ರೆ, ಈ ಅಧಿಕಾರಿಗಳ ಏನಪ್ಪ ಭ್ರಷ್ಟರಾಗಿದ್ದು ನೆನಪಿಸ್ಕೊಂಡ್ರೆ, ನೂರಾರು ಕೋಟಿಗಳಲ್ಲಿದ್ದಂಥವ್ರಿಗೆ ಅವ್ರಿಗೆ ಇಲ್ಲಿವರೆಗೆ ಶಿಕ್ಷೆ ಆಗಿಲ್ಲ ಅನ್ನೋದು ಒಂದು ನೋವಿನ ಸಂಗತಿ. ಈ ದಿಶೆಯಲ್ಲಿ ಸರ್ಕಾರ ಇನಿಷಿಯೇಟ್ ಮಾಡಬೇಕಾಗಿದೆ. ಅದನ್ನು ಕೋರ್ಟ್ ಮ್ಯಾಟರ್ ಮಾಡಿ ಕೋರ್ಟ್ನಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ನಮ್ಮ ಉಸ್ತುವಾರಿ ಅವ್ರು ಮಾಡಬೇಕಾಗಿದೆ. ಯಾರೂ ಮಾಡಲಿ, ಅವರು ಹುಕ್ಕೇರಿಯಲ್ಲಿ ಅಂಥ ಮಾಫಿಯಾ ಇರಲಿ, ಯಾರೂ ಇರಲಿ, ಅವ್ರು ನಡೆಸಿ ಅವ್ರಿಗೆ ಶಿಕ್ಷೆ ಕೊಡಿಸಲಿ. ಗೋಕಾಕ್ ತಾಲೂಕಲ್ಲಿ ಎಂಥವ್ರದ್ದು ಅವ್ರು ನಡೆಸಿ ಅವ್ರು ಶಿಕ್ಷೆ ಕೊಡಿಸುವಂಥದ್ದಾಗಲಿ. ಯಾರು ತಪ್ಪು ಮಾಡ್ತಾರೆ ಅದ್ರಲ್ಲಿ ಮುಖ್ಯ ಅಧಿಕಾರಿಗಳು ಇದ್ರಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ಇತ್ತೀಚೆಗೆ ದಲಿತರ ಭೂಮಿ ಯಾರು ನಡಕೊಬ್ಬರು ಹೇಳಿದರು, ನಮ್ಮ ಭೂಮಿಯನ್ನು ಎಲ್ಲ ಹೊಡೆದು ಬಿಟ್ಟಿದ್ದಾರೆ ರೀ ಅಂತೇಳಿ. ಯಾರು ಹೊಡೆದ್ರು, ಹೆಂಗೆ ಹೊಡೆದ್ರು? ಬಾಂಡ್ ರೈಟರ್ ಮೇಲೆ ಆರೋಪ ಮಾಡಿದ್ರು ಅವರು, ಮತ್ತೊಬ್ಬರು ಆರೋಪ ಮಾಡಿದ್ರು. ಸರಿ, ಬಾಂಡ್ ರೈಟರ್ ಬರ್ದ ಅಲ್ಲಿ ಸಬ್ ರಿಜಿಸ್ಟರ್ ಏನು ಮಾಡ್ತಾಯಿದ್ರು? ಮಲಗಿದ್ರೆ ಆ ಭೂಮಿ ಯಾರ್ದು ಅಂತ ಚೆಕ್ ಮಾಡಿಲ್ವ ಅವರು? ಡಾಕ್ಯುಮೆಂಟ್ರಿ ಎವಿಡೆನ್ಸ್ ನೋಡಿಲ್ವ? ಬೋಗಸ್ ಮಾಡಿದ್ರು ಅಥವಾ ಮತ್ತೇನು ಮಾಡಿದ್ರು ಅಂತ ಹೇಳ್ತೀವಿ. ಮತ್ತೆ ಆಧಾರ್ ಕಾರ್ಡ್ ಬೋಗಸ್ ಇತ್ತು, ಮತ್ತೊಂದು ಇತ್ತು. ಹಂಗೆ ಸಂಶಯ ಬಂದರೆ ಹಿಡಿಬೇಕಾಯ್ತಲ್ಲ ಅದನ್ನು. ಅದು ಮಾಡಿದವ್ರಿಗೆ ಇವತ್ತು ಸಾಧ್ಯ. ಇವತ್ತು ತನಿಖೆ ಮಾಡಿಸಿ ಯಾವುದು ಸತ್ಯ ಹೊರಗೆ ಬರಲಿ. ಅದು ದಲಿತರ ಭೂಮಿಯನ್ನು ಹೊಡೆದಂಥವ್ರು ಸಾಕಷ್ಟು ಜನ ಇದ್ದಾರೆ. ಅದರಿಂದ ರಾಜಕಾರಣಿಗಳು ಇದ್ದಾರೆ ಅನ್ನೋಂಥ ಮಾತುಗಳಿದ್ದಾವೆ. ಇಡೀ ಬೆಳಗಾವಿ ಜಿಲ್ಲೆ ತುಂಬ ಇಂಥವು ಸಾಕಷ್ಟು ಇದ್ದಾವೆ. ಇದು ನಿಲ್ಲಬೇಕಾಗಿದ್ದರೆ ಇವತ್ತು ಉಸ್ತುವಾರಿ ಸಚಿವರು ಆ ದಿಶೆಯಲ್ಲಿ ದಿಟ್ಟ ಹೆಜ್ಜೆ ತೆಗೆದುಕೊಂಡ ಇಂಥ ಪ್ರಕರಣಗಳನ್ನೆಲ್ಲ ಲೋಕಾಯುಕ್ತಕ್ಕೋ ಅಥವಾ CBIಗೋ ಹಾಕುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಇತಿಹಾಸ ಉಳಿಯುವಂಥ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಮಾಡಿದಂಗೆ ಆಗ್ತದೆ. ಯಾಕಂದರೆ ಈಗ CM ಪೋಸ್ಟ್ದ ಕಾಂಪಿಟೇಟರ್ ಇವ್ರ ಬಗ್ಗೆ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಮತ್ತು ಈ ಘಟನೆ ಒಂದು ಮಾಡಿಬಿಟ್ರಪ್ಪ ಅಂದ್ರೆ ಯಾರ್ಯಾರು ಇದ್ದಾರೆ ಇದರಲ್ಲ ಈ ಭೂಗಾಳತನಗಳಲ್ಲೇ ಯಾರು ಮಾಡಿದ್ರು, ಯಾವ ಅಧಿಕಾರಿ ಮಾಡಿದ್ರು, ಆ ಅಧಿಕಾರಿ ಹಿಂದಿದ್ದಂಥ ರಾಜಕಾರಣಿ ಯಾರು, ಪ್ರಭಾವಿ ರಾಜಕಾರಣಿ ಯಾರು, ಅವರೆಲ್ಲ ಹೇಗೆ ಮಾಡಿದ್ರು ಏನು ಇದನ್ನು ಹೊರಗೆ ತಂದರೆ ನಿಶ್ಚಿತವಾಗಿಯೂ ಸತೀಶ್ ಅವರು CM ಪಟ್ಟಕ್ಕೆ ಅತ್ಯಂತ ಸಮರ್ಥ ವ್ಯಕ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರಂತ ರಿಪೋರ್ಟ್ಸ್ಗಳು ಬಂದಿದ್ದಾವೆ. ಒಳ್ಳೆಯ ಕೆಲಸ. ಅಧಿಕಾರಿಗಳನ್ನ ಕುರಿ ಕಾಯೋದಕ್ಕೆ ಮತ್ತು ತೋಳ ನೇಮಿಸಂಗೆ ಆಗಬಾರ್ದು. ಕುರಿ ಕಾಯೋದಕ್ಕೆ ಮತ್ತೊಂದು ಏನಾದರೂ ನೇಮಿಸಿ ಅದರಲ್ಲಿದ್ದಂಥವ್ರು ಯಾರು ಹುಡುಕ್ತಿಬೇಕಾಗಿದೆ. ಅದಕ್ಕಾಗಿ ಈ ಭೂಗಳತನ ಮಾಡುವಂಥವ್ರನ್ನ ಹುಡುಕೋದಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದು ಸರಿ, ಇನ್ಮೇಲೆ ಆಗದಂಗೆ. ಬಟ್ ಆದ ಘಟನೆಗಳಿಗೆ ಈಗ ನಡೆದವಲ್ಲ ಭೂಗಳತನ ಆರೋಪಗಳು ಬರ್ತಾ ಇದ್ದಾವೆ, ಇವುಗಳೆಲ್ಲ ಸ್ವಚ್ಛ ಆಗಬೇಕಾಗಿತ್ತು ಅಂದರೆ ಒಂದೇ ದಾರಿ ಲೋಕಾಯುಕ್ತ ತನಿಖೆ ಇಲ್ಲ CBI ತನಿಖೆ. ಇವುಗಳಿಗೆ ಶಿಫಾರಸು ನಮ್ಮ ಉಸ್ತುವಾರಿ ಸಚಿವರು ಮಾಡಿದ್ರಂತೂ ನಿಶ್ಚಿತವಾಗಿಯೂ ಭಾಳ ಉತ್ತಮವಾದ. ಯಾಕಂದ್ರೆ ಜಿಲ್ಲೆಯ ಉಸ್ತುವಾರಿ ಸಚಿವರು, ಜಿಲ್ಲೆಯ ಮುಖ್ಯಮಂತ್ರಿ ನಮ್ಮ ಸತೀಶ್ ಅವ್ರ ಮೇಲೆ ಇವತ್ತು ಭಾಳ ಜವಾಬ್ದಾರಿ ಇದೆ. ಯಾವುದೇ ತಾಲೂಕಿಲ್ಲ, ಕೇವಲ ಗೋಕಾಕ್ ಅರಮನೆ ಅಂತ ಮಾತಾಡ್ತಾ ಇಲ್ಲ, ಎಲ್ಲ ತಾಲೂಕುಗಳಲ್ಲೂ ಆಗ್ತಾಯಿದ್ದಾವೆ. ಭೂಗಳತನ ನಡೀತಾ ಇದ್ದಾವೆ. ಯಾರೋ ಭೂಮಿ ಯಾರೋ ಹೊಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಅಲ್ಲಿ ತಹಸೀಲ್ದಾರರು ಮತ್ತು ಅದೇ ಕಾಲಕ್ಕೆ DC ಅವ್ರ ಸದ್ಯ ಇವತ್ತು ನಾವು ಅದಕ್ಕೆ ಟಾರ್ಗೆಟ್ ಮಾಡಬೇಕಾಗ್ತದೆ. ಇಂಥ ಘಟನೆ ನಡೀತಾ ಇದ್ರೆ ಏನು ಮಾಡ್ತಾಯಿದ್ದಾರೆ DC ಅವರು ಅಂತೇಳಿ. ಯಾಕಂತಂದ್ರೆ ಅವ್ರ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ ನಿಧಾನಕ್ಕಿದು. ಯಾಕಂದರೆ 2,000 ಎಕರೆಯನ್ನು ಯಾವ ಆಧಾರ ಮೇಲೆ ಇಂಡಸ್ಟ್ರಿಯಲ್ ಏನೇ ಮಾಡಿದ್ರು ಇವರು, ಮತ್ತು ಅದನ್ನು ಯಾವ ಆಧಾರ ಮೇಲೆ DCC ಬ್ಯಾಂಕ್ದವರು ಲೋನ್ ಕೊಟ್ಟರು ಸಹಿತ ಅಷ್ಟೇ ಇವತ್ತು ಪ್ರಶ್ನಾರ್ಚನೆಗಳಿದ್ದಾವೆ. ಅದಕ್ಕಾಗಿ ಸತೀಶ್ ಅವರು ಇಟ್ಟಂಥ ಹೆಜ್ಜೆ ಸರಿಯದ.
ಅದನ್ನು ದಿಟ್ಟವಾಗಿ ಲೋಕಾಯುಕ್ತಕ್ಕೂ CBI ಒಪ್ಪಿಸಿದ್ರೆ ಇನ್ನೂ ಮೆಚ್ಚುವಂಥ ಕೆಲಸ ಆಗ್ತದೆ ಅಂತ ಹೇಳ್ತಾ ಈ ಮೊದಲು ಭೂಗಳ್ಳರನ್ನು ಭೂಮಾಫಿಯಾವನ್ನು ನಿಲ್ಲಿಸೋದು ಆದ್ಯ ಕರ್ತವ್ಯ ನಮ್ಮ ಸತೀಶ್ ಅವ್ರದ್ದು ಮತ್ತು ಒತ್ತಿ ಹೇಳ್ತಾ ಇದ್ರ ಮೇಲೆ ಹೇಗೆ ಇರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.